ಸ್ಟೂಡೆಂಟ್ಸ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಹಾಗೆಯೇ ಈ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಾನು ಏನಾದರೂ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲಿ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ಮತ್ತು ಇದರ ಫಾರ್ಮುಲಾಗಳೇನು ಮತ್ತು ಒಂದು ಲೆಕ್ಕನ ಮಾಡೋದ್ರ ಮೂಲಕ ಕೂಡ ನಾವು ಕಲ್ತ್ಕೊಳ್ಳೋಣ. ಇವಾಗ ನೋಡ್ಕೊಳ್ಳಿ, ಮಟೀರಿಯಲ್ ಕಾಸ್ಟ್ ವೇರಿಯನ್ಸಲ್ಲಿ ನಾವು ನೋಡೋದಾದರೆ ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಮಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮತ್ತು ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ 2 ಟೈಪ್ ಬರುತ್ತೆ. ಮಟೀರಿಯಲ್ ಯೂಸೇಜ್ ವೇರಿಯನ್ಸಲ್ಲಿ ಮತ್ತೆ 2 ಟೈಪ್ ಇದೆ. ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಮತ್ತು ಮಟೀರಿಯಲ್ ಈಲ್ಡ್ ವೇರಿಯನ್ಸ್ ಅಂತ 2 ಟೈಪ್ಸ್ ಬರುತ್ತೆ. ಇವಾಗ ನಾವು ಫಾರ್ಮುಲಾನ ಕಲ್ತ್ಕೊಳ್ಳೋಣ. ಫಾರ್ಮುಲಾನ ಕಲ್ತ್ಕೋಬೇಕು ಅಂದರೆ ನಮಗೆ ಇಲ್ಲಿ ಇಂಪಾರ್ಟೆಂಟಾಗಿ ಗೊತ್ತಾಗಬೇಕಾಗಿರೋದು ಏನಪ್ಪ ಅಂದರೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ ನಾನು SQ ಅಂತ ಕರಿತೀನಿ, ಸ್ಟ್ಯಾಂಡರ್ಡ್ ಪ್ರೈಸನ್ನು ನಾನು SP ಅಂತ ಹೇಳ್ತೀನಿ, ಆ್ಯಕ್ಚುಯಲ್ ಕ್ವಾಂಟಿಟಿನ AQ ಅಂತ ಹಾಕಿರ್ತೀನಿ, ಅದಾದಮೇಲೆ ಆ್ಯಕ್ಚುಯಲ್ ಪ್ರೈಸ್ನ AP ಅಂತ ಹಾಕಿರ್ತೀನಿ. ಇದನ್ನು ನೀವು ನೀಟಾಗಿ ನೋಡ್ಕೊಳ್ಳಿ. ಏನಕ್ಕೆ ಅಂದರೆ ನಿಮಗೆ ಫಾರ್ಮುಲಾ ಅದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ದೊಡ್ಡದಾಗಿ ಬರೆದ್ರೆ ನಿಮಗೆ ಫಾರ್ಮುಲಾ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾನು ಏನು ಮಾಡ್ತೀನಿ, ಈ ಥರ ಶಾರ್ಟಾಗಿ ಬರೆದಿರ್ತೀನಿ, ಅದನ್ನ ನೀಟಾಗಿ ನೋಡ್ಕೊಳ್ಳಿ. ಮೊದಲು ನಾವು ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ದು ಫಾರ್ಮುಲಾನ ನೋಡ್ಕೊಳ್ಳಿ. ಇವಾಗ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್ ಮಾಡಿಕೊಂಡ್ರೆ ನಮಗೆ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಗೊತ್ತಾಗುತ್ತೆ ಎಷ್ಟು ಅಂತ. ಅದಾದಮೇಲೆ ಮಟೀರಿಯಲ್ ಪ್ರೈಸ್ ವೇರಿಯನ್ಸ್ ಬೇಕು ಅಂದರೆ ನಮಗೆ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಅದಾದಮೇಲೆ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ನ ಮಾಡ್ಕೊಂಡ್ರೆ ನಮಗೆ ಮಟೀರಿಯಲ್ ಪ್ರೈಸ್ ವೇರಿಯನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಬೇಕು ಅಂದರೆ ನಮಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿನ ಮಾಡಿಕೊಂಡ್ರೆ ನಮಗೆ ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಏನು ಅಂತ ಗೊತ್ತಾಗುತ್ತೆ. ಇವಾಗ ನಾನು ನಿಮಗೆ ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್ದು ಫಾರ್ಮುಲಾನ ಹೇಳ್ತೀನಿ, ನೋಡ್ಕೊಳ್ಳಿ ಯಾವ ರೀತಿ ಬರುತ್ತೆ ಅಂತ. ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಮೈನಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಮಿಕ್ಸ್ನ ಮಾಡ್ಕೋಬೇಕಾಗುತ್ತೆ ನಾವು. ಇದಕ್ಕೆ ಇನ್ನೊಂದು ಫಾರ್ಮುಲಾ ಬರುತ್ತೆ, ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್ಗೆ ಇನ್ನೊಂದು ಫಾರ್ಮುಲಾ ಬರುತ್ತೆ, ನೋಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಮೈನಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ ನಾವು. ಇವಾಗ ಮಟೀರಿಯಲ್ ಈಲ್ಡ್ ವೇರಿಯನ್ಸ್ದು ಫಾರ್ಮುಲಾನ ನೋಡ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ರೇಟ್ ಇಂಟು ಆ್ಯಕ್ಚುಯಲ್ ಈಲ್ಡ್ ಮೈನಸ್ ಸ್ಟ್ಯಾಂಡರ್ಡ್ ಈಲ್ಡನ್ನು ಮಾಡ್ಕೋಬೇಕಾಗುತ್ತೆ ನಾವು. ನಮಗೆ ಸ್ಟ್ಯಾಂಡರ್ಡ್ ರೇಟ್ ಬೇಕು ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ಇದನ್ನ ನೋಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಈಲ್ಡ್ ಅನ್ನ ಮಾಡ್ಕೋಬೇಕಾಗುತ್ತೆ ನಾವು. ಇಷ್ಟು ಫಾರ್ಮುಲಾಗಳೇನಿದೆಲ್ಲ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಇವಾಗ ನೋಡ್ಕೊಳ್ಳಿ, ಇವಾಗ ನಾವು ಏನನ್ನು ಕಲ್ತ್ಕೊಳ್ಳೋಣ ಅಂದ್ರೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂದ್ರೇನು, ಸ್ಟ್ಯಾಂಡರ್ಡ್ ಪ್ರೈಸ್ ಅಂದ್ರೇನು, ಆಕ್ಚುಯಲ್ ಕ್ವಾಂಟಿಟಿ ಅಂದ್ರೇನು, ಆಕ್ಚುಯಲ್ ಪ್ರೈಸ್ ಅಂದ್ರೆ ಏನು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನಾವು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಸ್ಟ್ಯಾಂಡರ್ಡ್ ಪ್ರೈಸ್ ಅಂದ್ರೆ ಏನು, ಆ್ಯಕ್ಚುಯಲ್ ಕ್ವಾಂಟಿಟಿ ಮತ್ತು ಆ್ಯಕ್ಚುಯಲ್ ಪ್ರೈಸ್ ಅಂದರೆ ಏನು ಅಂತ ನಾನು ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ಕೊಡ್ತೀನಿ. ಇದನ್ನು ನೋಡ್ಕೊಳ್ಳಿ. ಇವಾಗ ನಾನು ನಿಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಸ್ಟ್ಯಾಂಡರ್ಡ್ ಪ್ರೈಸ್ ಇದನ್ನು ನೀಟಾಗಿ ಅರ್ಥ ಮಾಡಿಸೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ನ ಹೇಳ್ತೀನಿ ನಾನು ನಿಮಗೆ. ಇವಾಗ ನಮ್ಮದೊಂದು ಹೋಟೆಲ್ ಇದೆ. ನಮ್ಮ ಹೋಟೆಲಲ್ಲಿ ಇವತ್ತಿನ ದಿನ ನಾವು 50 ಇಡ್ಲಿನ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಸ್ಟ್ಯಾಂಡರ್ಡ್ ಪ್ರೈಸ್ ಮತ್ತು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂದರೆ ಏನಪ್ಪ ಅಂದರೆ, ಒಂದು ಅಂದಾಜಲ್ಲಿ ಮೊದಲು ನಾವು ಅಂದ್ಕೊಂಡಿರ್ತೀವಿ 50 ಇಡ್ಲಿನ ಮಾಡೋದಕ್ಕೆ ನಮಗೆ 2 kg ಅಕ್ಕಿ ಬೇಕು ಮತ್ತು 2 kg ಅಕ್ಕಿಗೆ 100 ರೂಪಾಯಿ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಅದೇ ಮಾರ್ಕೆಟ್ಗೆ ಹೋದಾಗ ನಮಗೆ ಗೊತ್ತಾಗುತ್ತೆ, ನಮಗೆ 50 ಇಡ್ಲಿನ ಮಾಡೋದಕ್ಕೆ 2 kg ಅಕ್ಕಿ ಬೇಕಾಗಿಲ್ಲ, ನಮಗೆ 1 kg ಅಕ್ಕಿ ಇದ್ರೆ ಸಾಕು ಅಂತ ಗೊತ್ತಾಗುತ್ತೆ. ಆದರೆ 1 kg ಅಕ್ಕಿದು ಪ್ರೈಸ್ ಏನಿದೆ ಅಲ್ಲ, ಅದು 125 ರೂಪಾಯಿ ಆಗಿದೆ. ಅಂದರೆ ನಾವು ಅನ್ಕೊಂಡಿದ್ದೆಷ್ಟು 100 ರೂಪಾಯಿ ಆಗುತ್ತೆ ಅಂತ, ಆದರೆ ಆಗಿರೋದೆಷ್ಟು 125 ರೂಪಾಯಿ ಆಗಿದೆ ಅಂತ. ಅಂದರೆ ಸ್ಟ್ಯಾಂಡರ್ಡ್ ಅಂದ್ರೆ ಏನಪ್ಪ ಅಂದರೆ ಒಂದು ಅಂದಾಜಲ್ಲಿ ಅನ್ಕೊಳ್ತೀವಿ. ಆ್ಯಕ್ಚುಯಲ್ ಅಂದ್ರೇನು, ಎಷ್ಟು ಖರ್ಚಾಗಿದೆ ಆ್ಯಕ್ಚುಯಲ್ ಆಗಿ ಅನ್ನೋದು ಇದು ನಿಮಗೆ ನೀಟಾಗಿ ಅರ್ಥ ಆದರೆ ನಾವು ಏನು ಲೆಕ್ಕಗಳನ್ನ ಮಾಡ್ತಾ ಹೋಗ್ತೀವಲ್ಲ ಅದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ನಿಮಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಮತ್ತು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂದ್ರೇನು, ಆ್ಯಕ್ಚುಯಲ್ ಪ್ರೈಸ್ ಮತ್ತು ಆ್ಯಕ್ಚುಯಲ್ ಕ್ವಾಂಟಿಟಿ ಅಂದ್ರೇನು ನಿಮಗೆ ಅರ್ಥ ಆಯಿತು. ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಸ್ಟ್ಯಾಂಡರ್ಡ್ ಪ್ರೈಸ್ ಅಂದ್ರೆ ಏನಪ್ಪ ಅಂದರೆ ಒಂದು ಅಂದಾಜಲ್ಲಿ ಅನ್ಕೊಳ್ಳೋದು. ಆ್ಯಕ್ಚುಯಲ್ ಕ್ವಾಂಟಿಟಿ ಮತ್ತು ಆ್ಯಕ್ಚುಯಲ್ ಪ್ರೈಸ್ ಅಂದ್ರೆ ಏನು, ಅಲ್ಲಿ ಮಾರ್ಕೆಟಿಗೆ ಹೋಗಿ ನಾವು ಏನು ತೊಗೊಂಡ್ಬರ್ತೀವಲ್ಲ ಆ್ಯಕ್ಚುಯಲ್ ಆಗೋದು. ಅಂದರೆ ಒಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಏನು, ಇವಾಗ ನಾವು 50 ಇಡ್ಲಿನ ಮಾಡೋದಕ್ಕೆ 1 kg ಅಕ್ಕಿ ಬೇಕು ಅಂತ ಏನು ಗೊತ್ತಾಯ್ತಲ್ಲ, ಅದು ಆ್ಯಕ್ಚುಯಲ್. ನಾವು ಸ್ಟ್ಯಾಂಡರ್ಡ್ ಅನ್ಕೊಂಡಿದ್ದೇನು 2 kg ಅಕ್ಕಿ ಬೇಕು ಅಂತ. ಇದು ನಿಮಗೆ ನೀಟಾಗಿ ಅರ್ಥ ಆದರೆ ನಾವು ಇವಾಗ ಮುಂದೆ ಲೆಕ್ಕ ಮಾಡೋದೆಲ್ಲ ನಿಮಗೆ ಅರ್ಥ ಆಗುತ್ತೆ. ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಇಲ್ಲೊಂದು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮನ್ನು ಮಾಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಈ ಮೂರನ್ನು ಕೂಡ ಈ ಕೆಳಗಡೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ಇದನ್ನ ಬಳಸ್ಕೊಂಡು ನಾವು ಈ ಮೂರನ್ನು ಕಂಡುಹಿಡಿಬೇಕು. ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ನ, ಮಟೀರಿಯಲ್ ಪ್ರೈಸ್ ವೇರಿಯನ್ಸ್ನ ಮತ್ತು ಮಟೀರಿಯಲ್ ಯೂಸೇಜ್ ವೇರಿಯನ್ಸನ್ನು ಕಂಡುಹಿಡಿಯೋಣ. ಮೊದಲು ನಾವು ಏನು ಮಾಡ್ಕೋಬೇಕು ಅಂದರೆ ನೋಡ್ಕೊಳ್ಳಿ, ಮೊದಲು ಇವಾಗ ನಾವು ಕ್ವಾಂಟಿಟಿ ಆಫ್ ಮಟೀರಿಯಲ್ ಪರ್ಚೇಸ್ಡ್ ಎಷ್ಟು ಕೊಟ್ಟಿದ್ದಾರೆ ಅವರು, 3000 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ ಮಟೀರಿಯಲ್ ಪರ್ಚೇಸ್ಡ್ ಎಷ್ಟಿದೆ, 9000 ರೂಪೀಸ್ಗೆ ಅವರು ಪರ್ಚೇಸ್ ಮಾಡಿದ್ದಾರೆ. ಅಂದರೆ 3000 ಯೂನಿಟ್ಸನ್ನು 9000 ರೂಪೀಸ್ ಕೊಟ್ಟವರು ಪರ್ಚೇಸ್ ಮಾಡಿದ್ದಾರೆ.
ಮೊದಲು ನಾವು ಏನನ್ನು ಕಂಡುಹಿಡಿಬೇಕು ಅಂದರೆ ಆ್ಯಕ್ಚುಯಲ್ ಪ್ರೈಸನ್ನು ಕಂಡುಹಿಡಿಬೇಕು. ಆ್ಯಕ್ಚುಯಲ್ ಪ್ರೈಸನ್ನು ಕಂಡುಹಿಡಿಬೇಕು ಅಂದರೆ ವ್ಯಾಲ್ಯೂ ಆಫ್ ಮೆಟೀರಿಯಲ್ ಪರ್ಚೇಸ್ಡ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಪರ್ಚೇಸ್ಡನ್ನು ಮಾಡ್ಕೋಬೇಕು ನಾವು. ಇವಾಗ ನೋಡ್ಕೊಳ್ಳಿ, ವ್ಯಾಲ್ಯೂ ಆಫ್ ಮೆಟೀರಿಯಲ್ ಪರ್ಚೇಸ್ಡ್ ಎಷ್ಟಿದೆ, 9000 rupees ಇದೆ. ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಪರ್ಚೇಸ್ಡ್ ಎಷ್ಟಿತ್ತು, 3000 ಇತ್ತು. 3000 ಯೂನಿಟ್ಸನ್ನು ನಾವು 9000 rupees ಕೊಟ್ಟು ಪರ್ಚೇಸ್ ಮಾಡಿದ್ವಿ. ಆದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ 9000 ಡಿವೈಡೆಡ್ ಬೈ 3000 ಮಾಡಿಕೊಂಡ್ರೆ ನಮಗೆ 3 rupees ಬರುತ್ತೆ. 3 rupees ಏನಾಗುತ್ತೆ, ಆ್ಯಕ್ಚುಯಲ್ ಪ್ರೈಸ್ ಆಗುತ್ತೆ. ಇವಾಗ ನಾವು ಆ್ಯಕ್ಚುಯಲ್ ಪ್ರೈಸನ್ನು ಕಂಡುಹಿಡಿದ್ವಿ. ಎಷ್ಟು ಬಂತು ನಮಗೆ, 3 rupees ಬಂತು. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ, ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ರಿಕ್ವೈರ್ಡ್ ಪರ್ ಟನ್ ಆಫ್ ಔಟ್ಪುಟ್ ಎಷ್ಟು ಕೊಟ್ಟಿದ್ದಾನೆ, ಅವನು 30 units ಅಂತ ಕೊಟ್ಟಿದ್ದಾನೆ. ಔಟ್ಪುಟ್ ಡ್ಯೂರಿಂಗ್ ದ ಪೀರಿಯಡ್ ಎಷ್ಟಿದೆ, 80 tons ಅಂತ ಇದೆ. ನಿಮ್ಗೆ ಏನಾದರೂ ಅವನು ಇಲ್ಲಿ ನೋಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಪರ್ ಟನ್ಗೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ ಅವನು ಇಲ್ಲಿ ನೋಡ್ಕೊಳ್ಳಿ 30 units ಅಂತ ಕೊಟ್ಟಿದ್ದಾನೆ. ಅಂದರೆ 1 ಟನ್ಗೆ 30 units ಬೇಕಾಗುತ್ತೆ. ಹಾಗಾದರೆ 80 tonsಗೆ ಅಂದರೆ 80 tonsಗೆ ಎಷ್ಟಾಗುತ್ತೆ ಅಂತ ನಾವು ಇಲ್ಲಿ ಕಂಡುಹಿಡ್ಕೋಬೇಕು. ಇದನ್ನು ನಾವು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬೇಕು ಅಂದರೆ ನಾವು ಏನು ಮಾಡ್ಕೋತೀವಿ, ಔಟ್ಪುಟ್ ಇಂಟು 1 ಟನ್ಗೆ ನಾವು ಎಷ್ಟು ಯೂನಿಟ್ಸ್ ಹಾಕ್ತಿದ್ದೀವಿ ಅನ್ನೋದನ್ನು ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. 80 × 30 ಮಾಡಿಕೊಂಡ್ರೆ ನಮಗೆ 2400 units ಬರುತ್ತೆ. ಅದೇನಾಗುತ್ತೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೊಳ್ಳೋಣ ಅಂದರೆ, ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಪರ್ಚೇಸ್ಡ್ ಎಷ್ಟಿದೆ, 3000 units ಅಂತ ಕೊಟ್ಟಿದ್ದಾನೆ ಅವನು. ಅದಾದಮೇಲೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಇಲ್ಲಿ ನೋಡ್ಕೊಳ್ಳಿ, ಖಾಲಿ ಇದೆ. ಅದಾದಮೇಲೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ ಎಷ್ಟಿದೆ, 500 units ಅಂತ ಕೊಟ್ಟಿದ್ದಾನೆ. ಇಷ್ಟು ಇನ್ಫಾರ್ಮೇಷನನ್ನು ತೊಗೊಂಡು ನಾವು ಆ್ಯಕ್ಚುಯಲ್ ಕ್ವಾಂಟಿಟಿಯನ್ನು ಕಂಡುಹಿಡಬೇಕು. ಆ್ಯಕ್ಚುಯಲ್ ಕ್ವಾಂಟಿಟಿಯನ್ನು ಕಂಡುಹಿಡಬೇಕು ಅಂದರೆ ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ಇಲ್ಲಿ ನೋಡ್ಕೊಳ್ಳಿ, ಪರ್ಚೇಸ್ ಪ್ಲಸ್ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕನ್ನು ಮಾಡ್ಕೋಬೇಕು ನಾವು. ಪರ್ಚೇಸ್ ಎಷ್ಟಿದೆ, 3000 units ಇದೆ. ಅದಾದಮೇಲೆ ಮೈನಸ್ ಓಪನಿಂಗ್ ಸ್ಟಾಕ್ ಏನು ಕೊಟ್ಟಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಬಂದವರು 500 ಅಂತ ಕೊಟ್ಟಿದ್ರು. ಆದ್ದರಿಂದ 3000 500ನ ನಾವು ಲೆಸ್ ಮಾಡಿಕೊಂಡ್ರೆ ನಮಗೆ ಆ್ಯಕ್ಚುಯಲ್ ಕ್ವಾಂಟಿಟಿ ಬರುತ್ತೆ. ಎಷ್ಟು, 2500 ಆ್ಯಕ್ಚುಯಲ್ ಕ್ವಾಂಟಿಟಿ ಬರುತ್ತೆ ಇಲ್ಲಿ. ಇವಾಗ ನಾವು ಏನೇನನ್ನ ಕಂಡುಹಿಡಿದ್ವಿ ಅಂತ ನೋಡ್ಕೊಳ್ಳೋಣ. ಆ್ಯಕ್ಚುಯಲ್ ಪ್ರೈಸನ್ನು ಕಂಡುಹಿಡಿದ್ವಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು ಕಂಡುಹಿಡಿದ್ವಿ, ಸ್ಟ್ಯಾಂಡರ್ಡ್ ಪ್ರೈಸನ್ನು ಕಂಡುಹಿಡಿದ್ವಿ, ಅದಾದಮೇಲೆ ಆ್ಯಕ್ಚುಯಲ್ ಕ್ವಾಂಟಿಟಿಯನ್ನು ಕಂಡುಹಿಡ್ಕೊಂಡ್ವಿ. ಇವಾಗ ನಾವು ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ರಲ್ಲ, ಮಟೀರಿಯಲ್ ಕಾಸ್ಟ್ ವೇರಿಯನ್ಸು, ಮಟೀರಿಯಲ್ ಪ್ರೈಸ್ ವೇರಿಯನ್ಸು, ಮಟೀರಿಯಲ್ ಯೂಸೇಜ್ ವೇರಿಯನ್ಸು, ಒಂದೊಂದಾಗಿ ಇವಾಗ ಕಂಡುಹಿಡಿತಾ ಹೋಗೋಣ ನಾವು. ಇವಾಗ ಏನೇನು ಇಲ್ಲಿ ಕಂಡುಹಿಡಿದ್ವಲ್ಲ ಇವೆಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಅದನ್ನು ಕಂಡುಹಿಡಿಬೇಕು. ಮೊದಲು ನಾವು ಏನು ಮಾಡೋಣ ಅಂದರೆ ಮಟೀರಿಯಲ್ ಕಾಸ್ಟ್ ವೇರಿಯನ್ಸನ್ನು ಕಂಡುಹಿಡಿಯೋಣ. ನೋಡ್ಕೊಳ್ಳಿ, ಇವಾಗ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಬೇಕು ಅಂದರೆ ನಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮಾಡ್ಕೋಬೇಕು, ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸನ್ನು ಮಾಡ್ಕೋಬೇಕು ನಾವು. ಇವಾಗ ಇದನ್ನು ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ನಮಗೆ ಆ್ಯಕ್ಚುಯಲ್ ಪ್ರೈಸ್ ಎಷ್ಟು ಬಂದಿತ್ತು, 3 rupees ಬಂದಿತ್ತು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು ನೋಡ್ಕೊಳ್ಳಿ, 2400 ಬಂದಿತ್ತು ನಮಗೆ. ಅದಾದಮೇಲೆ ಸ್ಟ್ಯಾಂಡರ್ಡ್ ಪ್ರೈಸನ್ನು ನೋಡ್ಕೊಳ್ಳಿ, 2.5 rupees ಬಂದಿತ್ತು, ಅಂದರೆ 2.5 ರೂಪಾಯಿ ಬಂದಿತ್ತು ನಮಗೆ. ಅದಾದಮೇಲೆ ಆ್ಯಕ್ಚುಯಲ್ ಕ್ವಾಂಟಿಟಿಯನ್ನು ನೋಡ್ಕೊಳ್ಳಿ, 2500 ಬಂದಿತ್ತು, ಅಂದರೆ 2500 ಬಂದಿತ್ತು ನಮಗೆ. ಅದನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಇವಾಗ ಫಾರ್ಮುಲಾ ಪ್ರಕಾರ ಹಾಕೊಳ್ತೀನಿ ನಾನು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು, 2400. ಅದಾದಮೇಲೆ ಇಂಟು ಏನಿದೆ ಅಲ್ಲ ಅದು ಫಾರ್ಮುಲಾ ಪ್ರಕಾರ ಬರುತ್ತೆ. ಅದಾದಮೇಲೆ ಸ್ಟ್ಯಾಂಡರ್ಡ್ ಪ್ರೈಸನ್ನು ನೋಡ್ಕೊಳ್ಳಿ, 2.5 rupees ಬಂದಿತ್ತು ನಮಗೆ, ಮೈನಸ್ ಏನಿದೆ ಅಲ್ಲ ಅದು ಫಾರ್ಮುಲಾ ಪ್ರಕಾರ ಬರುತ್ತೆ. ಅದಾದಮೇಲೆ ಆ್ಯಕ್ಚುಯಲ್ ಕ್ವಾಂಟಿಟಿಯನ್ನು ನೋಡ್ಕೊಳ್ಳಿ, ಎಷ್ಟು ಬಂದಿತ್ತು, 2500 ಬಂದಿತ್ತು, ಇಂಟು ಆ್ಯಕ್ಚುಯಲ್ ಪ್ರೈಸ್ ಎಷ್ಟು ಬಂದಿತ್ತು, 3 rupees ಬಂದಿತ್ತು. ಇವಾಗ ನಾವು ಏನು ಮಾಡೋಣ ಅಂದರೆ 2400 ಇಂಟು 2.5 rupees ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 6000 ಬರುತ್ತೆ. ಮೈನಸ್ ಏನಿದೆಲ್ಲ ಫಾರ್ಮುಲಾ ಪ್ರಕಾರ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಕೊಳ್ಳಿ, 2500 ಇಂಟು 3 ಮಾಡಿಕೊಂಡ್ರೆ ನಮಗೆ 3 ಮಾಡಿಕೊಂಡ್ರೆ ನಮಗೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ, 7500 ಬರುತ್ತೆ. ಇವಾಗ ನೋಡ್ಕೊಳ್ಳಿ, 6000 ಮೈನಸ್ 7500 ಮಾಡಿಕೊಂಡ್ರೆ ನಮಗೆ ಏನು ಬರುತ್ತೆ ಅಂದರೆ 1500 ಬರುತ್ತೆ. ಇದೇನಾಗುತ್ತೆ, ಅಡ್ವರ್ಸ್ ಆಗುತ್ತೆ. ನೀವು ಅಡ್ವರ್ಸ್ ಅಥವಾ ಫೇವರೇಬಲ್ ಅನ್ನೋದನ್ನ ಹೇಗೆ ಕಂಡುಹಿಡಿಬೇಕು ಅಂದರೆ ನಿಮ್ಗೆ ಏನಾದ್ರು ಮೈನಸ್ ಆಗಿ ಬಂತು ಅಂದರೆ ಅದೇನಾಗುತ್ತೆ, ಅಡ್ವರ್ಸ್ ಆಗುತ್ತೆ. ಇದನ್ನ ನೀಟಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೊಳ್ಳೋಣ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಮಟೀರಿಯಲ್ ಪ್ರೈಸ್ ವೇರಿಯನ್ಸನ್ನು ಕಂಡುಹಿಡ್ಕೊಳ್ಳೋಣ. ಮಟೀರಿಯಲ್ ಪ್ರೈಸ್ ವೇರಿಯನ್ಸ್ ಬೇಕು ಅಂದರೆ ನಮಗೆ ಇಲ್ಲಿ ಫಾರ್ಮುಲಾ ನೋಡ್ಕೊಳ್ಳಿ. ಮಟೀರಿಯಲ್ ಪ್ರೈಸ್ ವೇರಿಯನ್ಸ್ದು ಫಾರ್ಮುಲಾ ನೋಡ್ಕೊಳ್ಳಿ, ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸನ್ನು ಮಾಡ್ಕೋಬೇಕಾಗುತ್ತೆ ನಾವು. ಇವಾಗ ನೋಡ್ಕೊಳ್ಳಿ, ನಮಗೆ ಆ್ಯಕ್ಚುಯಲ್ ಪ್ರೈಸ್ ಎಷ್ಟು ಬಂದಿತ್ತು, 3 rupees ಬಂದಿತ್ತು. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು ಬಂದಿತ್ತು, 2.5 rupees ಬಂದಿತ್ತು ಪರ್ ಯೂನಿಟ್, ಅಂದರೆ 2.5 ರೂಪಾಯಿ ಬಂದಿತ್ತು. ಆ್ಯಕ್ಚುಯಲ್ ಕ್ವಾಂಟಿಟಿ ನೋಡ್ಕೊಳ್ಳಿ, 2500 ಬಂದಿತ್ತು. ಇವಾಗ ಇದನ್ನೆಲ್ಲ ತೊಗೊಳ್ತೀನಿ ನಾನು. ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು ಬಂದಿತ್ತು ನಮಗೆ, 2500 ಬಂದಿತ್ತು, ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ನೋಡ್ಕೊಳ್ಳಿ 2.5 rupees ಬಂದಿತ್ತು, ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಎಷ್ಟು ಬಂದಿತ್ತು ನಮಗೆ, 3 rupees ಬಂದಿತ್ತು. ಮೈನಸ್ ಏನಿದೆ ಅದು ಫಾರ್ಮುಲಾ ಪ್ರಕಾರ ಬಂದಿರೋದು. ಇವಾಗ ನಾವು ಏನು ಮಾಡ್ಕೋಬೇಕು ಅಂದರೆ 2500 ಏನಿದೆಲ್ಲ ಅದನ್ನ ಹಾಗೆ ತೊಗೊಳ್ತೀನಿ. ಇವಾಗ ನಾವು 2.5 ಮೈನಸ್, ಇವಾಗ ನೋಡ್ಕೊಳ್ಳಿ, 2.5 ಮೈನಸ್ 3 ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, 0.5 ಬರುತ್ತೆ, ಮೈನಸ್ 0.5 ಬರುತ್ತೆ. ಇವಾಗ ನಾವು ಏನು ಮಾಡಬೇಕು ಅಂದರೆ ಮೈನಸ್ 0.5 ಇಂಟು 2500 ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, ಇಲ್ಲಿ ನೋಡ್ಕೊಳ್ಳಿ, 1250
50 ಬರುತ್ತೆ, ಅಂದರೆ 1250 ಬರುತ್ತೆ. ಇದೇನಾಗುತ್ತೆ ಅಡ್ವರ್ಸ್ ಆಗುತ್ತೆ, ಏನಕ್ಕೆ ಮೈನಸ್ ಬಂದಿರೋದ್ರಿಂದ ಮೈನಸ್ ವ್ಯಾಲ್ಯೂ ಬರುತ್ತೆ ನಿಮಗೆ, ಆದ್ರಿಂದ ಇದೇನಾಗುತ್ತೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗ್ತಿದೆ ಅಂತ. ಇವಾಗ ನೆಕ್ಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ನಾವು ಮಟೀರಿಯಲ್ ಯೂಸೇಜ್ ವೇರಿಯನ್ಸನ್ನು ಕಂಡುಹಿಡಿಯೋಣ. ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಬೇಕು ಅಂದರೆ ಇಲ್ಲಿ ನೋಡ್ಕೊಳ್ಳಿ ಫಾರ್ಮುಲಾ ಇತ್ತರದು. ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ದು ಫಾರ್ಮುಲಾ ನೋಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿಯನ್ನು ಮಾಡ್ಕೋಬೇಕಾಗುತ್ತೆ ನಾವು. ಇವಾಗ ನೋಡ್ಕೊಳ್ಳಿ, ನಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಬಂದಿತ್ತು, 2400 ಬಂದಿತ್ತು. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಪ್ರೈಸ್ ನೋಡ್ಕೊಳ್ಳಿ 2.5 ರೂಪೀಸ್ ಬಂದಿತ್ತು, ಅಂದರೆ 2.5 ರೂಪಾಯಿ ನಮಗೆ ಬಂದಿತ್ತು. ಆ್ಯಕ್ಚುಯಲ್ ಕ್ವಾಂಟಿಟಿ ನೋಡ್ಕೊಳ್ಳಿ 2500 ಬಂದಿತ್ತು ನಮಗೆ. ಇದನ್ನ ನಾನು ಇಲ್ಲಿ ತೊಗೊಳ್ತೀನಿ, ಫಾರ್ಮುಲಾ ಪ್ರಕಾರ ಹಾಕೊಳ್ಳೋಣ. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು 2.5 ಬಂದಿತ್ತು ನಮಗೆ. ಅದಾದಮೇಲೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಬಂದಿತ್ತು ನಮಗೆ 2400 ಬಂದಿತ್ತು, ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು ಬಂದಿತ್ತು 2500 ಬಂದಿತ್ತು. ಇವಾಗ ನಾವು ಮೊದಲು ಏನು ಮಾಡ್ಕೋಬೇಕು ಅಂದರೆ 2400 ಮೈನಸ್ 2500 ಮಾಡಿಕೊಂಡ್ರೆ ನಮಗೆ -100 ಬರುತ್ತೆ. -100 ಏನಿದೆಲ್ಲ ಇದನ್ನು ನಾವು 2.5 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ 250 ಬರುತ್ತೆ. 250 ಮೈನಸ್ ಬಂದಿರೋದ್ರಿಂದ ಇದೇನಾಗುತ್ತೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗ್ತಿದೆ. ಅಡ್ವರ್ಸ್ ಅಥವಾ ಫೇವರೇಬಲ್ ಅನ್ನೋದನ್ನ ನೀವು ಹೇಗೆ ಕಂಡುಹಿಡಿಬೇಕು ಅಂದರೆ ಪ್ಲಸ್ ಬಂದರೆ ಫೇವರೇಬಲ್ ಆಗುತ್ತೆ, ಅಡ್ವರ್ಸ್ ಅಂದರೆ ಮೈನಸ್ ಬರುತ್ತೆ ನಿಮಗೆ. ಇದೇ ರೀತಿ ತುಂಬ ವಿಡಿಯೋಗಳನ್ನ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ BCom ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ PUC ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ PUC ಅಕೌಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು ಅಥವಾ BCom ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಇರೋವಂಥ ನೋಟ್ಸಲ್ಲಿ ಇರುವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.